ಒಯ್ ಒಂದು ಕ್ವಾರ್ಟರ್ ಕುಡಿಬೇಕಿತ್ತಲ್ಲ. ಕ್ವಾರ್ಟರ್ ಕುಡಿಬೇಕಾ? ಹಾಂ. ಎಂತ ಮಾಡೋದು? ತೀಸಿ ಚೇತು ಅಲ್ಲಿದ್ದಾನೆ. ಹಾಂ, ಒಂದು ಐಡಿಯಾ. ನಾ ತುಂಬ ದಿನ ಬದುಕುದಿಲ್ಲ ಮಾರೆ. ಓಯ್ ಇವನಿಗೆ ಎಂತ ಆಯ್ತಾ? ಅವ ತುಂಬ ದಿನ ಬದುಕುದಿಲ್ಲಂತೆ. ಅವನಿಗೊಂದು ಕೊನೆ ಆಸೆ ಉಂಟಂತೆ. ಕೊನೆ ಆಸೆ? ಎಂತ ಆಸೆ? ಒಂದು ಕ್ವಾರ್ಟರ್ ಕುಡಿಬೇಕಂತೆ. ನೀನೊಂದು ಕೆಲಸ ಮಾಡು, ನೀನು ಬೇಗ ಹೋಗಿ ಒಂದು ಕ್ವಾರ್ಟರ್ ತಗೊಂಡು ಬಾ. ನಾವು ಮತ್ತೆ ಮಾಮೂಲು ಜಾಗದಲ್ಲಿ ಸಿಗ್ತೀವಿ, ಅಲ್ಲಿಗೆ ತಗೊಂಡು ಬಾ. ಬೇಗ ಹೋಗು ಮಾರೆ. ಆಯ್ತು ಅಲ್ಬೇಡ, ನಾವು ಇರ್ತೀವಿ. ನಿನಗೆ ಎಂತ ಆಯ್ತು ಮರೆ? ಇರು ಮಾರೆ, ಒಂದು ಪೆಗ್ಗ ಕೊಡ್ತೀನಿ. ಶಿವ ಆಯ್ತು ಈಗ ಹೇಳು, ಎಂತಾಯ್ತು? ಇನ್ನೊಂದು ಪೆಗ್ಗ ಕೊಡ್ತೀನಿ ಮಾರೆ. ಈಗ ಎಲ್ಲ ಕೊಡಿ. ಶಿವ ನೀರು ಆಯ್ತು. ಈಗ ಹೇಳು, ಏನಾಯ್ತು ನಿನಗೆ? ಮಚ್ಚ, ನಾನು ಬದುಕುವವರೆಗೂ ಸಾಯುದಿಲ್ಲ ಮಚ್ಚ. ನನ್ನ ಕಾಲ ಕೆರಿಸ್ಬೇಡ ಮರೆ. ಏನಾದ್ರೂ ಉಂಟಲ್ಲ, ಹೆಂಡತಿ ಕೈಯಿಂದ ಒಂದು ಸಾಲ ತಗೊಳ್ಬಾರ್ದು ಮಾರೆ. ಎಂತಕ? 2 ತಿಂಗಳ ಹಿಂದೆ ನನ್ನ ಹೆಂಡತಿ ಕೈಯಿಂದ ಒಂದು 3,000 ತಗೊಂಡದ್ದು. ಕಳೆದ ತಿಂಗಳು 1,500 ಕೊಟ್ಟೆ. ಈ ತಿಂಗಳು 1,500 ಕೊಟ್ಟೆ. ಈಗ ಹೇಳ್ತಾ ಇದ್ದಾಳೆ, ನಾನು 3,000 ಯಾವಾಗ ಕೊಡ್ತೀರಾ ಅಂತ. ಎಲ್ಲ ಎಂತಿರೋ ಕತೆ ಅಷ್ಟೇ ಕಾಣ. ಬಡ್ಡಿ ಯಾವಾಗ ಅಸಲಿ ಯಾವಾಗ ಒಂದು ಗೊತ್ತಾಗ್ತಿಲ್ಲ. ಇವತ್ತು ರಾತ್ರಿನೇ ಆ ಮನೆಗೆ ಹೋಗಿ ಕಳ್ತನ ಮಾಡಬೇಕು. ಮಳೆ ಬರೋ ಥರನೂ ಇದೆ. ಅರ್ಧ ಜೀವ ಹೋದಾಗಾಯ್ತು. ಸ್ವಿಚ್ ಯಾರು ಹಾಕಿದ್ದು? ಕರೆಂಟ್ ಹೋಗಿತ್ತು. ಕಳ್ಳನ್ ಮಗನೆ, ಕದಿಯಕ್ ನಮ್ಮನೆಗೆ ಬರ್ತೀಯಾ? ಅದು ಅಲ್ಲದೆ ಬೆಕ್ ತರ ಬೇರೆ ಸೌಂಡ್ ಮಾಡ್ತೀಯಾ? ನಮ್ಮನೇಲಿ ಬೆಕ್ಕೇ ಇಲ್ಲ. ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತಾ ಅಂತ.